ಸಚಿನ್ SMD ವಿಡಿಯೋಗೆ ಸ್ವಾಗತ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದರೂ ಅದೊಂದೇ ಹೆಸರು, ಶಾಂತಿ ಕ್ರಾಂತಿ. ಏನಿದು ಅಂತ ನೋಡೋಣ ಬನ್ನಿ. ನನ್ನ ಆಸ್ತಿ ಮಕ್ಕಳು ದೇಶದ ಆಸ್ತಿ, ದೇಶದ ಭವಿಷ್ಯ. ಈ ಮಕ್ಕಳ ಭವಿಷ್ಯ ಹಾಳು ಮಾಡೋದಕ್ಕೆ ನಾನು ಯಾವತ್ತೂ ಬಿಡೋದಿಲ್ಲ. ನೋಡು, ಈ ಮಕ್ಕಳು ದೇಹ ಮೇಲೆ ನೀನ್ ಮಾಡಿರೋ ಪಾಪದ ಗುರುತುಗಳು ಕೂಗಿ ಕೂಗಿ ಹೇಳ್ತಾ ಇದೆ, ನಿನಗೆ ಯಾವ ಶಿಕ್ಷೆ ಕೊಟ್ರು ಸಾಲದು ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಟ್ರೆಂಡಿಂಗ್ನಲ್ಲಿದೆ ಈ ಕನ್ನಡ ಚಲನಚಿತ್ರ. ನಿಮಗೂ ಕೂಡ ಈ ಚಲನಚಿತ್ರದ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಕಾಮೆಂಟ್ ಮಾಡಿ. ನಾನು ಕೂಡ ಈ ಚಲನಚಿತ್ರದ ಬಗ್ಗೆ ಒಂದಿಷ್ಟು ವಿವರಣೆಗಳನ್ನು ಹೇಳ್ತಾ ಹೋಗ್ತೀನಿ, ಕೇಳ್ತಾ ಹೋಗಿ. 1991ರಲ್ಲಿ ಬಂದ ಕ್ರೇಜಿ ಸ್ಟಾರ್ ರವಿಚಂದ್ರ ಅವರ ಡ್ರೀಮ್ ಪ್ರಾಜೆಕ್ಟ್ ಇದು. ಆ ಕಾಲದಲ್ಲೇ ಸುಮಾರು 10 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾದ ಚಿತ್ರ ಇದು. ಈ ಸಿನಿಮಾ ಕನ್ನಡ ಸಿನಿಮಾದ ಇತಿಹಾಸದಲ್ಲೇ ಅತ್ಯಂತ ದುಬಾರಿ ಪ್ರಾಜೆಕ್ಟ್ ಆಗಿತ್ತು. ಇದು ಕನ್ನಡ, ತಮಿಳು, ತೆಲುಗು ಮತ್ತು ಹಿಂದಿ ಭಾಷೆಯಲ್ಲಿ 4 ಭಾಷೆಗಳಲ್ಲಿ ಒಂದೇ ಸಮಯದಲ್ಲಿ ಶೂಟ್ ಆಗಿತ್ತು. ತೆಲುಗು ವರ್ಷನಲ್ಲಿ ನಾಗಾರ್ಜುನ್ ಸರ್, ತಮಿಳು ಮತ್ತು ಹಿಂದಿ ವರ್ಷನಲ್ಲಿ ರಜನಿಕಾಂತ್ ಸರ್. ಫ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಪಾಪ್ಯುಲರ್ ಆಗೋ ಮುಂಚೆ ರವಿಚಂದ್ರನ್ ಸರ್ ಇದನ್ನು ರಿಯಾಲಿಟಿ ಮಾಡಿದ್ರು. ಕ್ಲೈಮ್ಯಾಕ್ಸಿಗಾಗಿ 50 ಎಕರೆ ಲ್ಯಾಂಡ್ನಲ್ಲಿ ಸೆಟ್ ನಿರ್ಮಾಣ ಮಾಡಿದ್ರು. ದುಃಖವಾಗೋದೇನೆಂದರೆ ಈ ಸಿನಿಮಾ ಆ ಕಾಲದಲ್ಲಿ ತುಂಬ ಲಾಸ್ ಆಯಿತು. ಇಲ್ಲಿ ರವಿಚಂದ್ರ ಸರ್ ಅವ್ರಿಗೆ ಸಿನಿಮಾದ ಮೇಲೆ ಅಪಾರ ಪ್ರೀತಿ ಇತ್ತು. ಇಂದು ಶಾಂತಿ ಕ್ರಾಂತಿ ಮೂವಿಗೆ ಹೊಸ ಜನರೇಷನ್ ಸೆಲ್ಯೂಟ್ ಮಾಡ್ತಿದೆ. ಬಿಗ್ ಸ್ಕ್ರೀನಲ್ಲಿ ನೋಡಬೇಕೆಂದು ಸೋಷಿಯಲ್ ಮೀಡಿಯಾದಲ್ಲಿ ರಿಲೀಸ್ ಮಾಡಿ ಎಂದು ತುಂಬ ಟ್ರೆಂಡ್ ಆಗ್ತಾ ಇದೆ. ನಿಮಗೂ ಕೂಡ ಈ ಚಿತ್ರವನ್ನು ನೋಡಬೇಕೆಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ರಿಲೀಸ್ ಅಂತ ಕಾಮೆಂಟ್ ಮಾಡಿ.